ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಹಾರಾಣಿ ಬಂಗ್ಲೆ ಸಂಚಿಕೆ 3. ಸಿನಿಮಾ ತೆಗೆಯಲು ರಾಮಪುರಕ್ಕೆ ಹೋಗುವ ವಿಷಯವನ್ನು ರಾಮಣ್ಣನ ಬಳಿ ಹೇಳಿದ್ದನು ಆದಿತ್. ನಿಜ ವಿಷಯ ತಿಳಿಸಿರಲಿಲ್ಲ ಅವರಿಗೂ. ಸರಿ ಯಜಮಾನ್ರೆ, ಹುಷಾರಾಗಿ ಹೋಗಿ ಬನ್ನಿ ಎಂದರು ರಾಮಣ್ಣ. ಆದಿತ್ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡ. ಎಂದಿನಂತೆ ತನ್ನ ತಂದೆಯ ಬಳಿ ಬಂದು ಆ ದಿನದ ವಿಷಯವನ್ನು ತಿಳಿಸಿ ಜೊತೆಗೆ ರಾಮಪುರಕ್ಕೆ ಹೋಗುವ ವಿಷಯವನ್ನು ಹೇಳಿಕೊಂಡ. ಮತ್ತೆ ತನ್ನ ಕೋಣೆಗೆ ಹೋಗಿ ಲ್ಯಾಪ್ಟಾಪ್ನಲ್ಲಿದ್ದ ಆ ಮಹಾರಾಣಿ ಬಂಗ್ಲೆಯ ಬಗ್ಗೆ ನೋಡಿದ. ಆ ಜಾಗಕ್ಕೆ ಹೋದವರು ವಾಪಸ್ಸು ಬರುವುದು ಅನುಮಾನವೆಂದಿತ್ತು ಅದರಲ್ಲಿ. ಅಂಥದ್ದೇನಿರ್ಬೋದು ಆ ಬಂಗ್ಲೆಯಲ್ಲಿ ಎಂದು ಯೋಚಿಸುತ್ತಾ ಮಲಗಿದ್ದ ಆದಿತ್. ಸುಮಾರು 3 ಗಂಟೆಯ ಸಮಯ. ರಾಮಣ್ಣ ಆದಿತ್ನ ಕೋಣೆಯ ಬಾಗಿಲು ಬಡಿಯಲಾರಂಭಿಸಿದ್ದರು. ಹೆದರಿದ ಆದಿತ್ ಬಾಗಿಲು ತೆಗೆದು, ಏನಾಯಿತು ರಾಮಣ್ಣ ಎಂದು ಕೇಳಿದನು. ಯಜಮಾನ್ರೆ, ದೊಡ್ಡ ಯಜಮಾನ್ರಿಗೆ ಜ್ವರ ಬರೋ ಆಗಿದೆ, ದೇಹವೆಲ್ಲ ಬಿಸಿಯಾಗಿದೆ ಎಂದರು. ಆದಿತ್ ತಂದೆಯ ಕೋಣೆಗೆ ಓಡೋಡಿ ಬಂದಿದ್ದ. ಅವರ ತಲೆ ಮುಟ್ಟಿ ನೋಡಿದ. ತುಂಬ ಬಿಸಿ ಇತ್ತು. ಫ್ಯಾಮಿಲಿ ಡಾಕ್ಟರ್ಗೆ ಫೋನ್ ಮಾಡಿದ. 20 ವರ್ಷದಿಂದ ಆ ಡಾಕ್ಟ್ರೇ ಅವರನ್ನು ಚಿಕಿತ್ಸೆ ಮಾಡುತ್ತಿದ್ದದ್ದು. ಬಂದು ಚಿಕಿತ್ಸೆ ಮಾಡಿದವರು, ಸಣ್ಣ ಜ್ವರ ಅಷ್ಟೇ, ಏನು ಹೆದರಿಕೊಳ್ಬೇಡ ಎಂದರು ಡಾಕ್ಟರ್. ಸರಿ ಎಂದು ಹೇಳಿ ಸಮಾಧಾನಿಸಿಕೊಂಡಿದ್ದ ಆದಿತ್. ಆದಿತ್ಗೆ ತಂದೆಯೊಬ್ಬರನ್ನು ಮನೆಯಲ್ಲಿ ಬಿಟ್ಟು ಹೋಗಲು ಭಯವಾಗಿತ್ತು. ರಾಮಣ್ಣ ಇದ್ದರೂ ಅವರಿಗೆ ಸರಿಯಾದ ಸಮಯಕ್ಕೆ ಔಷಧಿ ನೀಡಲು ಗೊತ್ತಿರಲಿಲ್ಲ. ಅವನು ಪ್ರತಿ ಬಾರಿ ಬೇರೆ ಊರಿಗೆ ಹೊರಟಾಗ ಮನೆಯಲ್ಲಿ ಅವರದ್ದೇ ವೈದ್ಯರನ್ನು ನೇಮಿಸಿ ಹೋಗುತ್ತಿದ್ದ. ಈ ಬಾರಿಯೂ ಅಂತೆಯೇ ವೈದ್ಯರ ಬಳಿ ಮಾತನಾಡಿ ಮನೆಯಲ್ಲಿರಲು ಒಪ್ಪಿಸಿದನು. ಎಲ್ಲರ ಬಳಿಯೂ ಹೇಳಿ ರಾಮಪುರಕ್ಕೆ ಹೊರಡಲು ಸಿದ್ಧನಾದನು. ಬೆಳಗ್ಗೆ 10 ಗಂಟೆ. ಆದಿತ್, ವಿಕ್ರಮ್, ಮಧು, ರಂಜಿತಾ ಹಾಗೂ ವಿನಯ್ 5 ಜನವು ಆದಿತ್ನ ಕಾರಿನಲ್ಲಿ ರಾಮಪುರದ ಮಹಾರಾಣಿ ಬಂಗ್ಲೆಯತ್ತ ಪ್ರಯಾಣ ಬೆಳೆಸಿದ್ದರು. ಗೇಟ್ನಿಂದ ಹೊರಬರಬೇಕೆನ್ನುವಷ್ಟರಲ್ಲಿ ಬೆಕ್ಕೊಂದು ಕಾರಿಗೆ ಅಡ್ಡ ಬಂದಿತ್ತು. ರಾಮಣ್ಣ ಅದನ್ನು ಗಮನಿಸಿ, ಯಜಮಾನ್ರೆ, ಬೆಕ್ಕು ಅಡ್ಡ ಬಂದರೆ ಅಪಶಕುನ, ಸ್ವಲ್ಪ ಹೊತ್ತು ತಡೆದು ಹೋಗಿ ಎಂದರು. ಅದನ್ನೆಲ್ಲ ನಂಬೇಡ ರಾಮಣ್ಣ, ಆ ಬೆಕ್ಕು ತಿಳಿಯದೇನೆ ಅಡ್ಡ ಬಂದಿತ್ತು, ಸುಮ್ಮನೆ ಏನೇನೋ ಹೇಳಬೇಡ ನೀನು ಎಂದು ಕಾರ್ ಸ್ಟಾರ್ಟ್ ಮಾಡಿದ್ದನು. ಇಲ್ಲ ಯಜಮಾನ್ರೆ, ಸ್ವಲ್ಪ ಸಮಯ ಬಿಟ್ಟು ಹೋಗಿ ಎಂದರು ರಾಮಣ್ಣ. ವಿಕ್ರಮ್ ಮತ್ತು ಅವನ ಜೊತೆಗೆ ಇದ್ದವರು ಅಂತೆಯೇ ಹೇಳಿದ್ದರು. 2 ಗಂಟೆ ಬಿಟ್ಟು ಮತ್ತೆ ಪ್ರಯಾಣ ಬೆಳೆಸಿದ್ದರು ಅತ್ತ ಕಡೆ. ಬೆಂಗಳೂರು ದಾಟಿ ತುಂಬ ದೂರ ಬಂದಿತ್ತು ಕಾರು. ವಿಕ್ರಮ್ಗೆ ಎದೆಯೊಳಗೆ ನಡುಕ ಶುರುವಾಗಿತ್ತು. ಅವನು ಆದಿತ್ ಬಳಿ, ಲೋ, ಇನ್ನೂ ಎಷ್ಟು ದೂರ ಇದೆ ಎಂದನು. ನಾವು ರಾತ್ರಿ ಹೊತ್ತಿಗೆ ಅಲ್ಲಿಗೆ ತಲುಪ್ತೀವಿ ಎಂದನು ಆದಿತ್. ಅಲ್ಲಿನ ಜನರ ಬಳಿ ವಿಚಾರಿಸಿದ್ಯಾ, ಆ ಬಂಗ್ಲೆಯಲ್ಲಿ ದೆವ್ವಗಳು ಇದೆಯೋ ಇಲ್ಲವೋ ಎಂದು ಕೇಳಿದ್ದನು ವಿಕ್ರಮ್. ಅವನಂದ ಮಾತಿಗೆ ಅವನ ಜೊತೆ ಇದ್ದವರು, ಏನು, ಬಂಗ್ಲೆನಾ, ದೆವ್ವನಾ ಎಂದು ಕೇಳಿದ್ದರು. ಆದಿತ್ ಅವರ ಬಳಿ ಬಂಗ್ಲೆಗೆ ಹೋಗುತ್ತಿರುವುದೆಂದು ಹೇಳಿರಲಿಲ್ಲ. ಅದಕ್ಕಾಗಿ ಈಗ ಗಾಬರಿಯಾದರು. ಹೌದು, ಅದ್ಯಾವುದೋ ಬಂಗ್ಲೆ ಅಂತೆ, ಎಂಥದೋ ಇದೆ ಅದರ ಹೆಸರು, ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ನಮ್ಮ ಪ್ರಾಣ ತೆಗೆಯೋಕೆ ಎಂದನು ವಿಕ್ರಮ್. ಏನು, ಬಂಗ್ಲೆನಾ, ಅಲ್ಲಿ ದೆವ್ವ ಆತ್ಮಗಳೆಲ್ಲ ಇರುತ್ತಾ? ನನಗಂತೂ ಅದನ್ನು ನೋಡಬೇಕು ಎಂದನಿಸ್ತಿದೆ. ತುಂಬ ಥ್ಯಾಂಕ್ಸ್ ಆದಿ, ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ಎಂದಳು ಮಧು. ಲೇ, ನೀನು ಯಾಕೆ ಲೂಸ್ ಥರ ಆಡ್ತೀಯಾ? ಈ ಆದಿಗೇನೋ ದೆವ್ವ ನೋಡೋ ಹುಚ್ಚು, ನೀನು ಯಾಕೆ ಹಾಗೆ ಆಡ್ತೀಯಾ ಎಂದನು ವಿಕ್ರಮ್. ಹೇ, ನನಗೂ ದೆವ್ವ ನೋಡೋ ಆಸೆ ಇದೆ ವಿಕ್ಕಿ. ನೀನು ಅಲ್ಲೂ ಏನಾದರೂ ನನಗೆ ತೊಂದರೆ ಕೊಟ್ಟರೆ ಅಲ್ಲಿರೋ ದೆವ್ವದ ಬಾಯಿಗೆ ನಾನೇ ನಿನ್ನ ತುರುಕಿಸಿಬಿಡ್ತೀನಿ ಎಂದಳು ಮಧು. ಅವಳ ಮಾತು ಕೇಳಿ ಅಲ್ಲಿದ್ದವರೆಲ್ಲರೂ ನಕ್ಕರು. ನನಗಂತೂ ದೆವ್ವಗಳಂದರೆ ತುಂಬ ಭಯ ಆದಿ ಎಂದಳು ರಂಜಿತಾ. ನನಗೂ ಅಷ್ಟೇ, ದೆವ್ವ ಅಂದರೆ ಭಯ, ಇನ್ನು ದೆವ್ವದ ಮನೆಗೆ ಹೋಗೋದಾ ಎಂದನು ವಿನಯ್. ಹಾಗೆಲ್ಲ ಏನೂ ಇರಲ್ಲ ಅಲ್ಲಿ, ತುಂಬ ವರ್ಷದಿಂದ ಆ ಬಂಗ್ಲೆ ಖಾಲಿ ಇರೋದ್ರಿಂದ ಊರಿನ ಜನರೆಲ್ಲ ಹಾಗೆ ಹೇಳ್ತಾರೆ ಅಷ್ಟೆ, ಅಂಥದ್ದೇನೂ ಇಲ್ಲ ಅಲ್ಲಿ ಆದಿ ಹೇಳುತ್ತಿದ್ದಾಗ ಟೈರ್ ಪಂಚರ್ ಆಯಿತು. ಗಾಡಿಯನ್ನು ಬದಿಯಲ್ಲಿ ನಿಲ್ಲಿಸಿ ಆದಿತ್ ಕಾರಿನಿಂದ ಇಳಿದು ಬಂದು ನೋಡಿದ. ಛೇ, ಟೈರ್ ಪಂಚರ್ ಆಗಿದೆ ಎಂದನು.
ಅವನ ಸ್ನೇಹಿತರು ಹೊರಗಡೆ ಬಂದರು. ನೋಡಿದ್ಯಾ, ಇದನ್ನೆಲ್ಲ ಆ ದೆವ್ವನೇ ಮಾಡ್ತಾ ಇರೋದು. ಬೆಳಗ್ಗೆನೂ ಅಷ್ಟೇ ಆ ಬೆಕ್ಕು ಅಡ್ಡ ಬಂತು, ಈಗ ಈ ರೀತಿಯಾಗಿದೆ ನೋಡು. ನಾನು ಮತ್ತೆ ಹೇಳ್ತಿದ್ದೀನಿ, ಬಾ ಹಿಂದೆ ಹೋಗೋಣ ಎಂದನು ವಿಕ್ರಮ್. ಅವನೊಂದಿಗೆ ರಂಜಿತಾ ಹಾಗೂ ವಿನಯ್ ಕೂಡ ಹಾಗೆ ಹೇಳಿದರು. ಹೇಯ್, ಸುಮ್ಮನೆ ಇರೋ, ಹಾಗೆಲ್ಲ ಏನೂ ಇಲ್ಲ. ನನ್ನ ಹತ್ರ ಇನ್ನೊಂದು ಟೈರ್ ಇದೆ, ಬಾ ಹಾಕೋಣ ಎಂದನು ಆದಿತ್. ವಿಕ್ರಮ್, ವಿನಯ್ ಟೈರನ್ನು ಬದಲಿಸಿದರು. ಸ್ವಲ್ಪ ಸಮಯದ ನಂತರ ಮತ್ತೆ ಪ್ರಯಾಣ ಮುಂದುವರೆಸಿದರು. ಮಧ್ಯಾಹ್ನ ಹೋಟೆಲ್ನಲ್ಲಿ ಊಟ ಮಾಡಿದ್ದರು. ದಾರಿಯಲ್ಲಿ ಹೋಗುತ್ತಿದ್ದಾಗ ಒಂದು ಪುಟ್ಟ ಹನುಮಂತರ ದೇವಸ್ಥಾನ ಕಂಡಿತ್ತು. ಹೇ, ಒಂದ್ಸಾರಿ ಆ ದೇವಸ್ಥಾನಕ್ಕೆ ಹೋಗಿ ಬರೋಣ ಎಂದಳು ಮಧು ಆದಿತ್ ಬಳಿ. ಜೊತೆಗಿದ್ದವರು ಹೋಗೋಣವೆಂದರು. ಆದಿತ್ ದೇವಸ್ಥಾನದ ಬಳಿ ಕಾರು ನಿಲ್ಲಿಸಿದನು. 5 ಜನವು ಆ ದೇವಸ್ಥಾನಕ್ಕೆ ಹೋಗಿ ಬಂದರು. ದಾರಿಯುದ್ದಕ್ಕೂ ಹರಟೆ, ಮಾತುಕತೆ, ಸಂಗೀತ ಎಲ್ಲ ಜೋರಾಗಿಯೇ ನಡೆಯುತ್ತಿತ್ತು. ಎಲ್ಲರೂ ಆ ಪ್ರಯಾಣವನ್ನು ತುಂಬ ಎಂಜಾಯ್ ಮಾಡುತ್ತಿದ್ದರು. ದಾರಿಯಲ್ಲಿ ಸಿಕ್ಕ ಒಂದು ಡಾಬಾದಲ್ಲಿ ರಾತ್ರಿ ಊಟ ಮುಗಿಸಿದ್ದರು. ರಾತ್ರಿ ಸುಮಾರು 10 ಗಂಟೆಯಷ್ಟೊತ್ತಿಗೆ ರಾಮಪುರ ತಲುಪಿದ್ದರು. ಮಹಾರಾಣಿ ಬಂಗ್ಲೆಗೆ ಯಾವ ಕಡೆಯಿಂದ ಹೋಗುವುದು ಎಂದು ಆದಿತ್ಗೆ ತಿಳಿಯುತ್ತಿರಲಿಲ್ಲ. ತುಂಬ ಕತ್ತಲು ಇತ್ತು. ಅವನು ಕಾರನ್ನು ನಿಲ್ಲಿಸಿ ಯಾರಾದರೂ ಸಿಗುತ್ತಾರಾ ವಿಳಾಸ ಕೇಳಲು ಎಂದು ನೋಡುತ್ತಿದ್ದ. ಹೇ, ಯಾಕೋ ಗಾಡಿ ನಿಲ್ಲಿಸ್ದೆ ಎಂದನು ವಿಕ್ರಮ್. ದಾರಿ ಗೊತ್ತಾಗ್ತಾ ಇಲ್ಲ ವಿಕ್ಕಿ, ಯಾವ ಕಡೆಗೆ ಹೋಗುದು ಅಂತ. ಯಾರಾದರೂ ಕೇಳೋಕೆ ಸಿಗ್ತಾರಾ ಅಂತ ನೋಡ್ತಾ ಇದ್ದೆ ಎಂದನು ಆದಿತ್. ಇಷ್ಟು ಹೊತ್ತಲ್ಲಿ ಯಾರೋ ಇಲ್ಲಿಗೆ ಬರ್ತಾರೆ? ಒಳ್ಳೆ ಕಾಡಿನ ಥರ ಇದೆ. ಪ್ರಾಣಿಗಳು ಬರ್ಬೋದೇನು? ಅದರ ಬಳಿ ಕೇಳು ಹೋಗಿ, ಆ ನಿನ್ನ ಬಂಗ್ಲೆ ಎಲ್ಲಿದೆ ಎಂದು ಎಂದನು ವಿಕ್ರಮ್ ತಮಾಷೆಯಾಗಿ. ಹೋ, ಕಾಡು ಇದೆ ಅಂತ ಗೊತ್ತಿತ್ತು, ಅದಕ್ಕೆ ಅಲ್ವಾ ನಿನ್ನ ಕರ್ಕೊಂಡು ಬಂದಿದ್ದು. ಇಲ್ಲಿರೋ ಪ್ರಾಣಿಗಳ ಜೊತೆಗೆ ನೀನು ಇದ್ದು ಬಿಡು, ನಿನ್ನ ಇಲ್ಲೇ ಬಿಟ್ಟು ಹೋಗ್ತೀವಿ ಎಂದನು ಆದಿತ್. ಅವನಂದ ಮಾತಿಗೆ ಎಲ್ಲರೂ ನಕ್ಕರು. ಯಾರೋ ಬರ್ತಾ ಇರೋ ಹಾಗಿದೆ ನೋಡಲ್ಲಿ ಆದಿ, ಅವ್ರ ಬಳಿ ಕೇಳು, ಅವ್ರಿಗೆ ವಿಳಾಸ ಗೊತ್ತಿರಬಹುದೇನೋ ಎಂದಳು ಮಧು. ಆದಿತ್ ಕಾರಿನಿಂದ ಇಳಿದು ಮುಂದೆ ಬರುತ್ತಿದ್ದವರ ಬಳಿ, ಸರ್, ಇದು ರಾಮಪುರ ತಾನೆ ಎಂದನು. ಹೌದು, ಇದು ರಾಮಪುರನೇ. ನೀವ್ಯಾರು, ಎಲ್ಲಿಂದ ಬಂದಿರೋದು ಎಂದು ಕೇಳಿದ್ದನು. ನಾವು ಬೆಂಗಳೂರಿಂದ ಬಂದಿರೋದು. ಇಲ್ಲಿ ಸಿನಿಮಾ ತೆಗೆಯಲು ಬಂದಿದ್ದೇವೆ. ಈ ಊರಲ್ಲಿ ಮಹಾರಾಣಿ ಬಂಗ್ಲೆ ಅಂತ ಇದೆಯಲ್ವಾ, ಅಲ್ಲಿ ಆದಿತ್ ಹೇಳುತ್ತಿದ್ದಾಗ, ಏನು ಮಹಾರಾಣಿ ಬಂಗ್ಲೆನಾ? ಈ ಹೊತ್ತಲ್ಲಿ ಆ ಬಂಗ್ಲೆ ಬಗ್ಗೆ ಮಾತಾಡಬಾರ್ದು. ನೀವು ಅಲ್ಲಿ ಸಿನಿಮಾ ತೆಗೆಯೋಕ್ಕೆ ಬಂದಿದ್ದೀರಾ? ಬೇಡ ಬೇಡ, ಹೋಗಿ ಇಲ್ಲಿಂದ, ಅಲ್ಲಿಗೆ ಹೋಗಬೇಡಿ, ನಿಮ್ಮ ಪ್ರಾಣ ಉಳಿಸಿಕೊಳ್ಳಿ ಎಂದು ಹೇಳಿಕೊಂಡೇ ಅಲ್ಲಿಂದ ಓಡಿ ಹೋದನು. ಆದಿತ್ ನೋಡುತ್ತಿದ್ದಂತೆಯೇ ಆ ವ್ಯಕ್ತಿ ಅಲ್ಲಿಂದ ಮಾಯವಾಗಿದ್ದ. ಹೇ, ಮಾಯ ಆಗೋದ ಕಂಡ್ರು ಅವನು ಎಂದನು ಆದಿತ್ ಭಯದಿಂದ. ಅವನ ಮಾತನ್ನು ಕೇಳಿ ಆದಿತ್ ಜೊತೆಗೆ ಇದ್ದವರು ಸ್ವಲ್ಪ ಹೆದರಿಕೊಂಡರು. ಅವರು ಆದಿತ್ನನ್ನೇ ನೋಡುತ್ತಿದ್ದರು. ಆದಿತ್ ಕೂಡ ಹೆದರಿ ಕಾರಿನಲ್ಲಿ ಕೂತು ಕಾರ್ ಸ್ಟಾರ್ಟ್ ಮಾಡಲು ಹೋದನು. ಎಷ್ಟೇ ಪ್ರಯತ್ನಿಸಿದರೂ ಕಾರ್ ಸ್ಟಾರ್ಟ್ ಆಗಲೇ ಇಲ್ಲ. ಪ್ರತಿ ಬಾರಿ ಪ್ರಯತ್ನ ಪಟ್ಟಾಗಲೂ ಶುರುವಾಗಿ ನಿಲ್ಲುತ್ತಿತ್ತು. ತುಂಬ ಪ್ರಯತ್ನಪಟ್ಟು ಕಾರ್ ಸ್ಟಾರ್ಟ್ ಆಗಿ ಸ್ವಲ್ಪ ಮುಂದೆ ಹೋಯಿತು. ಆವಾಗಲೇ ಹಿಂದೆಯಿಂದ ಏನೋ ಜೋರಾದ ಶಬ್ದ ಕೇಳಿಸಿತ್ತು. ಎಲ್ಲರೂ ಏನಾಯಿತೆಂದು ಹಿಂದೆ ತಿರುಗಿ ನೋಡಿದರು. ದೊಡ್ಡದಾದ ಮರ ಕೆಳಕ್ಕೆ ಉರುಳಿ ಬಿದ್ದಿತ್ತು. ಸ್ವಲ್ಪದರಲ್ಲೇ 5 ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದರು. ಜಸ್ಟ್ ಮಿಸ್ಸು, ಇಲ್ಲ ಅಂದಿದ್ರೆ ನಾವು ಎಂದು ಭಯದಿಂದ ವಿನಯ್ ನುಡಿಯುತ್ತಿದ್ದಾಗ, ನಮ್ಮ ಪ್ರಾಣ ಪಕ್ಷಿ ಹಾರಿ ಹೋಗುತ್ತಿತ್ತು. ಮತ್ತೆ ನಾಳೆ ಪೇಪರ್ನಲ್ಲಿ ಕಾರಿನ ಮೇಲೆ ಮರ ಬಿದ್ದು ಯುವಕ ಯುವತಿಯರ ದುರ್ಮರಣ ಎಂದು ನ್ಯೂಸ್ ಚಾನೆಲ್ನಲ್ಲಿ ಬರುತ್ತಿತ್ತು. ಬೇಕಿತ್ತೇನೋ ಇದೆಲ್ಲ ನಮಗೆ. ಕಾರ್ ಸ್ಟಾರ್ಟ್ ಮಾಡು, ಬೇಗ ಹೋಗೋಣ, ಇಲ್ಲ ಅಂದರೆ ಇನ್ನೂ ಏನೇನು ಬೀಳುತ್ತೋ ಏನೋ ಎಂದನು ವಿಕ್ರಮ್. ಆದಿತ್ ಮತ್ತೆ ಕಾರು ಚಲಾಯಿಸಲು ಹೊರಟನು. ಮತ್ತೆ ಕಾರ್ ಸ್ಟಾರ್ಟ್ ಆಗಲೇ ಇಲ್ಲ. ಎಷ್ಟು ಪ್ರಯತ್ನಿಸಿದರೂ ಒಂದು ಚೂರು ಮುಂದಕ್ಕೆ ಹೋಗಲಿಲ್ಲ ಕಾರ್. ಆದಿತ್ ಕಾರಿನಿಂದ ಕೆಳಗಿಳಿದು ಕಾರ್ಗೆ ಏನಾಯಿತೆಂದು ನೋಡುತ್ತಿದ್ದ. ಉಳಿದವರು ಕಾರ್ನಿಂದ ಕೆಳಗಿಳಿದು ಬಂದಿದ್ದರು. ದಟ್ಟವಾದ ಕಾಡು, ತುಂಬ ಕತ್ತಲು ಆವರಿಸಿತ್ತು. ಸುತ್ತಲೂ ಕತ್ತಲು, ಬೀದಿ ದೀಪಗಳೂ ಇರಲಿಲ್ಲ.
ನಾಯಿಗಳು ಬೊಗಳುವುದು ಕೇಳುತ್ತಿತ್ತು. ಬೇರೆ ಪ್ರಾಣಿಗಳ ಕೂಗಾಟವೂ ಇತ್ತು. ಒಂದೇ ಒಂದು ಮನುಷ್ಯನ ಸುಳಿವಿರಲಿಲ್ಲ. ಎಲ್ಲರಲ್ಲೂ ಭಯ ಆವರಿಸಿತ್ತು. ಹೇ, ಈ ಊರಲ್ಲಿ ಮನುಷ್ಯರು ಯಾರೂ ಇಲ್ಲ ಅನಿಸುತ್ತೆ. ಯಾರೂ ಕಾಣಿಸ್ತಾನೇ ಇಲ್ಲ. ಒಂದು ಮನೇನೂ ಇಲ್ವಲ್ಲೋ ಎಂದು ವಿಕ್ರಮ್ ಭಯದಿಂದ ಹೇಳಿದನು. ಮುಂದೆ ಹೋದಂತೆ ಸಿಗಬಹುದು, ನೀನು ಸುಮ್ಮನೆ ಇರು ಎಂದು ಅವನ ಕಡೆ ತಿರುಗಿ ಹೇಳಿದ್ದನು ಆದಿತ್. ಎಷ್ಟೇ ಪ್ರಯತ್ನಿಸಿದರೂ ಕಾರ್ ಸ್ಟಾರ್ಟ್ ಆಗುತ್ತಿರಲಿಲ್ಲ. ಸಮಯ ಕಳೆದಂತೆ ಪ್ರಾಣಿಗಳ ಕೂಗಾಟ ಜೋರಾಗಿ ಕೇಳಿಸುತ್ತಿತ್ತು. ತುಂಬ ಹತ್ತಿರದಲ್ಲೇ ಇದೆ ಏನೋ ಎಂಬಂತೆ. ನನಗೆ ತುಂಬ ಭಯ ಆಗ್ತಿದೆ ಆದಿ ಎಂದಳು ಮಧು. ಯಾರೋ ದೆವ್ವಗಳ ನೋಡಬೇಕು ಅಂತಿದ್ರು ಬೆಳಿಗ್ಗೆ, ಇವಾಗ ಭಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ಎಂದು ಹೇಳಿ ನಕ್ಕನು ವಿಕ್ರಮ್. ಎಲ್ಲರಲ್ಲೂ ಭಯ ಕಾಡುತ್ತಿತ್ತು. ತುಂಬ ಹೆದರಿಯೇ ಕಾರ್ ಸ್ಟಾರ್ಟ್ ಮಾಡಲು ಹೊರಟ ಆದಿತ್. ತುಂಬ ಪ್ರಯತ್ನಿಸಿದ ನಂತರ ಕಾರ್ ಸ್ಟಾರ್ಟ್ ಆಗಿತ್ತು. ಎಲ್ಲರೂ ಬಂದು ಕಾರಿನೊಳಗೆ ಕೂತರು. ಕಾರ್ ಮುಂದಕ್ಕೆ ಹೋಗುತ್ತಿದ್ದಂತೆ ಯಾವುದೋ ಪ್ರಾಣಿ ಅಡ್ಡ ಬಂದಂತಾಗಿ ಆ ಪ್ರಾಣಿ ಕಾರಿನಡಿಗೆ ಬೀಳುವುದನ್ನು ತಪ್ಪಿಸಲು ಹೋಗಿ ಒಂದು ಮರಕ್ಕೆ ಗುದ್ದಿದನು. ತುಂಬ ರಭಸದಿಂದ ಮರಕ್ಕೆ ಗುದ್ದಿದ್ದರಿಂದ ಕಾರಿನ ಮುಂದಿನ ಭಾಗಕ್ಕೆ ಬಲವಾಗಿ ತಾಗಿ ಹೊಗೆ ಬರಲಾರಂಭಿಸಿತ್ತು. ಆದಿತ್ಗೆ ಅದನ್ನು ನೋಡಿ ಸದ್ಯಕ್ಕೆ ಕಾರನ್ನು ಸರಿಪಡಿಸಲಾಗುವುದಿಲ್ಲ ಎಂದು ತಿಳಿಯಿತು. ವಿನಯ್ ಆದಿತ್ ಬಳಿ ಮುಂದೇನು ಮಾಡುವುದು ಎಂದು ಕೇಳಿದನು. ನಡ್ಕೊಂಡು ಮುಂದಕ್ಕೆ ಹೋಗೋಣ, ಯಾರಾದರೂ ಸಿಗಬಹುದು ಎಂದನು ಆದಿತ್. ತಮ್ಮ ಲಗೇಜ್ಗಳನ್ನು ಹಿಡಿದುಕೊಂಡು ಕಾಲು ನಡಿಗೆಯಲ್ಲಿ ಮುಂದಕ್ಕೆ ಹೊರಟರು. ಸುತ್ತಲೂ ಕತ್ತಲಿದ್ದುದರಿಂದ ತಮ್ಮ ಮೊಬೈಲ್ನ ಟಾರ್ಚನ್ನು ಬೆಳಕನ್ನು ಬಳಸಿ ಮುಂದಕ್ಕೆ ಹೋದರು. ಸಮಯ ನೋಡಿದಾಗ 11:45. ನಾವೆಲ್ಲ 10 ಗಂಟೆ ಅಷ್ಟೊತ್ತಿಗೆ ಈ ಊರಿಗೆ ತಲುಪಿದ್ವಿ. ಇವಾಗ 11:45 ಆಯಿತು. ಇನ್ನೂ ಈ ಕಾಡಿನಲ್ಲೇ ಇದ್ದೀವಿ. ದೆವ್ವಗಳು ಬೇರೆ ಓಡಾಡೋ ಹೊತ್ತಾಯಿತು. ಮುಂದಕ್ಕೆ ಹೋಗಿ ಏನು ಮಾಡೋದು? ಎಲ್ಲಿರೋದು ಬೆಳಗಿನವರೆಗೂ ಎಂದು ಕೇಳಿದ್ದಳು ರಂಜಿತಾ. ನೋಡೋಣ, ಯಾರಾದರೂ ಸಹಾಯಕ್ಕೆ ಸಿಗಬಹುದು. ಅವರ ಬಳಿ ಕೇಳಿ ಬೆಳಗಿನವರೆಗೂ ಅವ್ರ ಮನೆಯಲ್ಲೇ ಇರೋಣ ಎಂದನು ಆದಿತ್. ಎಷ್ಟೇ ಮುಂದೆ ನಡೆದರೂ ಕಾಡೇ ಸಿಗುತ್ತಿತ್ತೆ ಹೊರತು ಇನ್ನೂ ಊರು ಬಂದಿರಲಿಲ್ಲ. ಮುಂದಕ್ಕೆ ನಡೆಯುತ್ತಿದ್ದವರಿಗೆ ಹಿಂದೆಯಿಂದ ಯಾರೋ ನಗುವ ಸದ್ದು ಕೇಳಿಸಿತ್ತು. ಯಾರೆಂದು ತಿರುಗಿ ನೋಡಿದರೆ ಯಾರೂ ಇರಲಿಲ್ಲ. ಪ್ರಾಣಿಗಳ ಕೂಗಾಟಕ್ಕಿಂತ ಆ 5 ಜನರ ಎದೆ ಬಡಿತವೇ ಜೋರಾಗಿ ಕೇಳುತ್ತಿತ್ತು. ನಡೆಯುವ ವೇಗವನ್ನು ತುಸು ಜಾಸ್ತಿ ಮಾಡಿ ನಡೆಯಲಾರಂಭಿಸಿದ್ದರು. ನಗುವ ಸದ್ದಿನೊಂದಿಗೆ ಅಳುವ ಸದ್ದು ಕೇಳಿಸುತ್ತಿತ್ತು. 5 ಜನರು ಭಯದಿಂದ ನಡುಗಲಾರಂಭಿಸಿದ್ದರು. ರಂಜಿತಾ ಹಿಂದಕ್ಕೆ ತಿರುಗಿ ನೋಡಿ ಜೋರಾಗಿ ಕಿರುಚುತ್ತಾ ತಲೆ ತಿರುಗಿ ಬಿದ್ದು ಬಿಟ್ಟಳು. ಅವಳನ್ನು ನೋಡಿ ಎಲ್ಲರೂ ಹಿಂದೆ ತಿರುಗಿದಾಗ ಯಾವುದೋ ಹೆಣ್ಣು ಬಿಳಿಯ ಸೀರೆ ಉಟ್ಟು ದೂರದಿಂದ ಅವರ ಬಳಿಯೇ ಬರುವಂತೆ ಕಾಣುತ್ತಿತ್ತು. ಎಲ್ಲರೂ ಒಮ್ಮೆ ಹೆದರಿದ್ದರು. ವಿನಯ್ ರಂಜಿತಾನನ್ನು ಎತ್ತಿಕೊಂಡು ತುಂಬ ಜೋರಾಗಿ ಹೆಜ್ಜೆ ಇಡುತ್ತಿದ್ದನು. ಅವರೆಷ್ಟೇ ವೇಗವಾಗಿ ಹೋಗುತ್ತಿದ್ದರೂ ಆ ಬಿಳಿ ಸೀರೆಯುಟ್ಟ ಹೆಣ್ಣು ಅವರಿಂದೇ ಜೋರಾಗಿ ನಗುತ್ತಾ ಬರುತ್ತಿದ್ದಳು. ತಮ್ಮ ಪ್ರಾಣ ಉಳಿಸಿಕೊಂಡರೆ ಸಾಕು ಎಂದು ಅಲ್ಲಿಂದ ಮುಂದಕ್ಕೆ ಓಡಲಾರಂಭಿಸಿದ್ದರು. ಓಡಿ ಓಡಿ ಊರನ್ನು ತಲುಪಿದ್ದರು. ವಿಕ್ರಮ್ ಮತ್ತೆ ಹಿಂದಕ್ಕೆ ತಿರುಗಿ ನೋಡಿದ. ಆ ಹೆಣ್ಣು ಅವರಿಗೆ ತುಂಬ ಹತ್ತಿರದಲ್ಲೇ ಬರುತ್ತಿತ್ತು. ಮತ್ತೆ ಓಡಲು ಶುರು ಮಾಡಿದರು. ತುಂಬ ಮುಂದಕ್ಕೆ ಬಂದ ನಂತರ ಒಂದು ದೇವಸ್ಥಾನ ಕಣ್ಣಿಗೆ ಬಿತ್ತು. ಎಲ್ಲರೂ ಆ ದೇವಸ್ಥಾನದ ಒಳಕ್ಕೆ ಹೋದರು. ಒಳಗಡೆ ಹೋದವರು ಮತ್ತೆ ಹಿಂದೆ ತಿರುಗಿ ನೋಡಿದಾಗ ಆ ಹೆಣ್ಣು ಮಾಯವಾಗಿದ್ದಳು. ದೇವಸ್ಥಾನದ ಒಳಗೆ ಯಾರೂ ಇರಲಿಲ್ಲ. ಬೆಳಗ್ಗಿನವರೆಗೂ ಇಲ್ಲೇ ಇದ್ದು ನಂತರ ಇಲ್ಲಿಂದ ಹೋದರಾಯಿತು ಎಂದು ಹೇಳಿದ್ದನು ಆದಿತ್. ಬಾಟಲಿಯಲ್ಲಿದ್ದ ನೀರು ಹಾಕಿದ ತಕ್ಷಣ ಎಚ್ಚೆತ್ತು ಕೂತಳು ರಂಜಿತಾ. ತುಂಬ ಹೆದರಿದ್ದವಳಿಗೆ ಮಧು ಸಮಾಧಾನ ಮಾಡುತ್ತಿದ್ದಳು. ಆದಿತ್ ಮೊಬೈಲ್ ನೋಡಿದಾಗ ಗಂಟೆ 12:30. ಮನೆಗೆ ಕರೆ ಮಾಡೋಣವೆಂದರೆ ನೆಟ್ವರ್ಕ್ ಇರಲಿಲ್ಲ. ಬೆಳಗ್ಗಿನಿಂದ ತುಂಬ ಪ್ರಯಾಣ ಮಾಡಿದ್ದರಿಂದ ಜೊತೆಗೆ ತುಂಬ ದೂರ ಓಡಿ ಬಂದಿದ್ದರಿಂದ ಎಲ್ಲರೂ ತುಂಬ ಸುಸ್ತಾಗಿದ್ದರು. ಎಲ್ಲರಿಗೂ ನಿದ್ದೆ ಆವರಿಸಿತ್ತು. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.